ರಾಜ್ಯ ಸರ್ಕಾರ ಮಾಡಿಸಬೇಕಾಗ್ತದೆ. ನ್ಯಾಯಾಂಗ ತನಿಖೆನ ಮಾಡಬೇಕು. ಏನು ಗರ್ಭಿಣಿಯರು ಮೃತಪಟ್ಟಿದ್ದಾರೆ, ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವರ ತಂಡ ಲೋಕಾಯುಕ್ತರನ್ನು ಕೂಡ ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತು ನಿನ್ನೆ ದಿನ ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ಮಾಡಬೇಕಂತೇಳಿ ಮುಖ್ಯಮಂತ್ರಿ ಹೊರಟ್ರೆ ಜನ ಕಲ್ಯಾಣ ಸಮಾವೇಶ ಅಂತೇಳಿ ಅದಕ್ಕೆ ಮತ್ತೆ ಹೆಸರು ಬದಲಾವಣೆ ಮಾಡಿ ಇವತ್ತು ಆ ಸಮಾವೇಶನೂ ಕೂಡ ಮಾಡಿದ್ದಾರೆ. ಜನ ಕಲ್ಯಾಣ ಸಮಾವೇಶ ಒಂದ್ ಕಡೆ ಇರಲಿ, ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಇವತ್ತು ಅನ್ನೋದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕಾಗ್ತದೆ. ನಿನ್ನೆ ದಿನ ನಾನು ಬೀದರ್, ಗುಲ್ಬರ್ಗ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲಾ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ. ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ, ರಾಯಚೂರು, ಕೊಪ್ಪಳ, ಅನೇಕ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆ ವಿಶೇಷವಾಗಿ ರೈತರು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೊಗರಿಯನ್ನು ಬೆಳೀತಾರೆ. ಒಂದು ಎಕರೆಗೆ 6-7 ಕ್ವಿಂಟಾಲು ಬೆಳೆ ಬರಬೇಕಾಗ್ತದೆ. ಆದರೆ ಈ ಬಾರಿ 1.5-2 ಕ್ವಿಂಟಾಲ್ ಕೂಡ ಬಂದಿಲ್ಲ. ಇವತ್ತು ಗುಲ್ಬರ್ಗ ಒಂದೇ ಜಿಲ್ಲೆನಲ್ಲಿ 6-7 ಲಕ್ಷ ಎಕರೆನಲ್ಲಿ ತೊಗರಿನ ಬೆಳೀತಾರೆ. ಅದರ 80% ಅಷ್ಟು ಸಂಪೂರ್ಣವಾಗಿ ನಾಶ ಆಗಿದೆ ರೋಗಕ್ಕೆ ತುತ್ತಾಗಿರೋ ಕಾರಣದಿಂದ. ಆದರೆ ರಾಜ್ಯ ಸರ್ಕಾರ ಆ ಸರ್ವೆನ ಮಾಡಿಸ್ಬೇಕು, ಅಸೆಸ್ಮೆಂಟ್ ಮಾಡಬೇಕು, ಈ ಕಷ್ಟವನ್ನೇ ತೆಗೆದುಕೊಳ್ತಾ ಇಲ್ಲ. ರಾಜ್ಯ ಸರ್ಕಾರ ತತ್ಕ್ಷಣ ಏನು ಇವತ್ತು ತೊಗರಿ ಇವತ್ತು ಸಂಪೂರ್ಣ ನಾಶ ಆಗಿದೆ, ಇದಕ್ಕೆ ರೈತರಿಗೆ ಪರಿಹಾರನ ಕೊಡಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ, ಸರ್ವೆ ಮಾಡಬೇಕಾಗ್ತದೆ. ಸರ್ವೆ ಮಾಡ್ತಕ್ಕಂಥ ಗೋಜಿಗೂ ಕೂಡ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕೈ ಹಾಕ್ತಾ ಇಲ್ಲ. ಅಂದ್ರೆ ರೈತರಿಗೆ ಬೀದಿಗೆ ತರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಜನ ಕಲ್ಯಾಣ ಸಮಾವೇಶ ಇರೋ ಯೋಗ್ಯತೆಗೆ ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ, ಇವರ ವರ್ತನೆ, ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತರಿಗೂ ಕೂಡ ಸ್ಪಂದನೆ ಮಾಡ್ತಿರ್ತಕ್ಕಂಥ ಇವರ ಆಡಳಿತ ವೈಖರಿ ಇವತ್ತು ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ಮೊದಲನೇದು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ರೈತರು ಇವತ್ತೇನು ಸಂಕಷ್ಟದಲ್ಲಿದ್ದಾರೆ, ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತತ್ಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತೊಗರಿ ಬೆಳೀತಕ್ಕಂಥ ರೈತರು ಇವತ್ತೊಂದು ಸಂಕಷ್ಟದಲ್ಲಿದ್ದಾರೆ, ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನು ನೀಡಿದ್ದಾರಾ? ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗಿ ಭೇಟಿಯನ್ನು ನೀಡಿ ಬಂದಿದ್ದಾರೆ. ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಹೋಗೋಷ್ಟು ಪುರ್ಸೊತ್ತಿಲ್ವ ಅವರಿಗೆ? ಆರೋಗ್ಯ ಸಚಿವರಿಗೆ ಬಳ್ಳಾರಿಗೆ ಹೋಗ್ತಕ್ಕಂಥ ಪುರ್ಸೊತ್ತು ಸಿಕ್ಕಿಲ್ವಾ? ಹಾಗಾದ್ರೆ ಉಸ್ತುವಾರಿ ಸಚಿವರಿಗೆ ಜಮೀರ್ ಅಹಮದ್ ಖಾನ್ಗೆ ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋಗಿ ನೋಡಬೇಕು ಅಂತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಇವತ್ತು ಸರ್ಕಾರಕ್ಕೆ ಇಲ್ದಂತಾಗಿದೆ ಉಸ್ತುವಾರಿ ಸಚಿವರಿಗಾಗಾದ್ರೆ. ಈ ರೀತಿ ಬೇಜವಾಬ್ದಾರಿಯ ನಡವಳಿಕೆ ಏನಿದೆ, ಇದನ್ನ ಹೇಗೆ ಒಪ್ತೀರಿ? ಇದನ್ನಾಗಾದ್ರೆ ನೋಡೋಣ. ನಾನು ಇದ್ರ ಬಗ್ಗೆ ದಿನ ಬೆಳಗಾದ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ.
ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು ರಾಜ್ಯ ಸರ್ಕಾರ ಮಾಡಿಸ್ಬೇಕಾಗ್ತದೆ, ನ್ಯಾಯಾಂಗ ತನಿಖೆನ ಮಾಡಬೇಕು. ಏನು ಗರ್ಭಿಣಿಯರು ಮೃತಪಟ್ಟಿದ್ದಾರೆ, ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವರ ತಂಡ ಲೋಕಾಯುಕ್ತರನ್ನು ಕೂಡ ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತು ನಿನ್ನೆ ದಿನ ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ಮಾಡಬೇಕಂತೇಳಿ ಮುಖ್ಯಮಂತ್ರಿ ಹೊರಟ್ರೆ ಜನ ಕಲ್ಯಾಣ ಸಮಾವೇಶ ಅಂತೇಳಿ ಅದಕ್ಕೆ ಮತ್ತೆ ಹೆಸರು ಬದಲಾವಣೆ ಮಾಡಿ ಇವತ್ತು ಆ ಸಮಾವೇಶವನ್ನು ಕೂಡ ಮಾಡಿದ್ದಾರೆ. ಜನ ಕಲ್ಯಾಣ ಸಮಾವೇಶ ಒಂದ್ ಕಡೆ ಇರಲಿ, ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಇವತ್ತು ಅನ್ನೋದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕಾಗ್ತದೆ. ನಿನ್ನೆ ದಿನ ನಾನು ಬೀದರ್, ಗುಲ್ಬರ್ಗ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲಾ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ. ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ, ರಾಯಚೂರು, ಕೊಪ್ಪಳ, ಅನೇಕ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆ ವಿಶೇಷವಾಗಿ ರೈತರು ದೊಡ್ಡ ಸಂಖ್ಯೆಯಲ್ಲಿ, ದೊಡ್ಡ ಪ್ರಮಾಣದಲ್ಲಿ ತೊಗರಿಯನ್ನು ಬೆಳೀತಾರೆ. ಒಂದು ಎಕರೆಗೆ 6-7 ಕ್ವಿಂಟಾಲು ಬೆಳೆ ಬರಬೇಕಾಗ್ತದೆ. ಆದರೆ ಈ ಬಾರಿ 1.5-2 ಕ್ವಿಂಟಾಲ್ ಕೂಡ ಬಂದಿಲ್ಲ. ಇವತ್ತು ಗುಲ್ಬರ್ಗ ಒಂದೇ ಜಿಲ್ಲೆನಲ್ಲಿ 6-7 ಲಕ್ಷ ಎಕರೆನಲ್ಲಿ ತೊಗರಿನ ಬೆಳೀತಾರೆ. ಅದು 80% ಅಷ್ಟು ಸಂಪೂರ್ಣವಾಗಿ ನಾಶ ಆಗಿದೆ, ರೋಗಕ್ಕೆ ತುತ್ತಾಗಿರೋ ಕಾರಣದಿಂದ. ಆದರೆ ರಾಜ್ಯ ಸರ್ಕಾರ ಆ ಸರ್ವೆನ ಮಾಡಿಸ್ಬೇಕು, ಅಸೆಸ್ಮೆಂಟ್ ಮಾಡಬೇಕು, ಈ ಕಷ್ಟವನ್ನೇ ತೆಗೆದುಕೊಳ್ತಾ ಇಲ್ಲ. ರಾಜ್ಯ ಸರ್ಕಾರ ತತ್ಕ್ಷಣ ಏನು ಇವತ್ತು ತೊಗರಿ ಇವತ್ತು ಸಂಪೂರ್ಣ ನಾಶ ಆಗಿದೆ, ಇದಕ್ಕೆ ರೈತರಿಗೆ ಪರಿಹಾರನ ಕೊಡಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ, ಸರ್ವೆ ಮಾಡಬೇಕಾಗ್ತದೆ. ಸರ್ವೆ ಮಾಡ್ತಕ್ಕಂಥ ಗೋಜಿಗೂ ಕೂಡ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕೈ ಹಾಕ್ತಾ ಇಲ್ಲ. ಅಂದ್ರೆ ರೈತರಿಗೆ ಬೀದಿಗೆ ತರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಜನ ಕಲ್ಯಾಣ ಸಮಾವೇಶ ಇರೋ ಯೋಗ್ಯತೆಗೆ ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ, ಇವರ ವರ್ತನೆ, ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತರಿಗೂ ಕೂಡ ಸ್ಪಂದನೆ ಮಾಡ್ತಿರ್ತಕ್ಕಂಥ ಇವರ ಆಡಳಿತ ವೈಖರಿ ಇವತ್ತು ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ಮೊದಲನೇದು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ರೈತರು ಇವತ್ತೇನು ಸಂಕಷ್ಟದಲ್ಲಿದ್ದಾರೆ, ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತತ್ಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತೊಗರಿ ಬೆಳೀತಕ್ಕಂಥ ರೈತರು ಇವತ್ತೊಂದು ಸಂಕಷ್ಟದಲ್ಲಿದ್ದಾರೆ, ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನು ನೀಡಿದ್ದಾರಾ? ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗಿ ಭೇಟಿಯನ್ನು ನೀಡಿ ಬಂದಿದ್ದಾರೆ. ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಹೋಗೋಷ್ಟು ಪುರ್ಸೊತ್ತಿಲ್ವ ಅವರಿಗೆ? ಆರೋಗ್ಯ ಸಚಿವರಿಗೆ ಬಳ್ಳಾರಿಗೆ ಹೋಗ್ತಕ್ಕಂಥ ಪುರ್ಸೊತ್ತು ಸಿಕ್ಕಿಲ್ವಾ? ಹಾಗಾದ್ರೆ ಉಸ್ತುವಾರಿ ಸಚಿವರಿಗೆ ಜಮೀರ್ ಅಹಮದ್ ಖಾನ್ಗೆ ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋಗಿ ನೋಡ್ಬೇಕು ಅಂತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಇವತ್ತು ಸರ್ಕಾರಕ್ಕೆ ಇಲ್ದಂತಾಗಿದೆ ಉಸ್ತುವಾರಿ ಸಚಿವರಿಗಾಗಾದ್ರೆ. ಈ ರೀತಿ ಬೇಜವಾಬ್ದಾರಿಯ ನಡವಳಿಕೆ ಏನಿದೆ, ಇದನ್ನ ಹೇಗೆ ಒಪ್ತೀರಿ? ಇದನ್ನಾಗಾದ್ರೆ ನೋಡೋಣ. ನಾನು ಇದ್ರ ಬಗ್ಗೆ ದಿನ ಬೆಳಗಾದ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ.
ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು